ಹಲೋ ಡಿಯರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಎಕ್ಸಾಮ್ನ ಕೀ ಆನ್ಸರ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಫಸ್ಟ್ ಮೇನನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ. ಟೋಟಲ್ ಇಲ್ಲಿ 10 ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಮತ್ತು 10 ಅಂಕಗಳನ್ನು ನೀವು ಇಲ್ಲಿ ಪಡ್ಕೋಬಹುದಾಗಿರುತ್ತೆ. ಫಸ್ಟ್ ಕ್ವೆಶನ್ ಅನ್ನು ನೋಡಿ. Who is appointed as secretary of the commission in the Gentlemen of the Jungle ಅಂತ ಕೇಳಿದ್ದಾರೆ. ಅಂದ್ರೆ ಸೆಕ್ರೆಟರಿ ಯಾರಾಗಿದ್ದಾರೆ ಆ ಒಂದು ಲೆಸನ್ ಅಲ್ಲಿ ಅಂತೇಳಿ ಆನ್ಸರ್ ಸಿ ಲೆಪರ್ಡ್ ಆಗಿರುತ್ತೆ. ಸೆಕೆಂಡ್ ಕ್ವೆಶನ್, ಇನ್ ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಕೃಷ್ಣ ವಾಸ್ ಕ್ಯೂರ್ಡ್ ಆಫ್ ಬಾಯ್ಲ್ಸ್ ಇನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 10 days. ಥರ್ಡ್ ಕ್ವೆಶನ್, ವೆನ್ ಡಿಡ್ ದ ನರೇಟರ್ ಯೂಸುವಲಿ ಗೆಟ್ ಅಪ್ ಇನ್ ಓರು ಮನುಷ್ಯನ್ ಅಂತೇಳಿ ಕೇಳಿದ್ದಾರೆ. ಆನ್ಸರ್ at 4 PM ಅಂದ್ರೆ ಫಸ್ಟ್ ಆಪ್ಷನ್ ಎ. ಫೋರ್ತ್ ಕ್ವೆಶನ್, ದ ಫಿಯರ್ ಆಫ್ ಈಟಿಂಗ್ ಡರ್ಟ್ ಕ್ಯಾನ್ ಬಿಕಮ್ ಎ ಡ್ಯಾಶ್ ಇನ್ ಮನಿ ಮ್ಯಾಡ್ನೆಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನಿದೆ ಡೆಲಿರಿಯಂ, ದಟ್ ಈಸ್ ದ ಆನ್ಸರ್. ಫಿಫ್ತ್ ಕ್ವೆಶನ್, ದ ಮೋಸ್ಟ್ ಎಜುಕೇಟೆಡ್ ಟೀಚರ್ ಇನ್ ಆನಂದ್ ಶಿಕ್ಷಾ ನಿಕೇತನ್ ಈಸ್. ಆಪ್ಷನ್ ಬಿ ಏನಿದೆನೋ ಡಬರೀಟಾ ಭಟ್ಟಾಚಾರ್ಯ, ಅದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ಇನ್ನು ಸಿಕ್ಸ್ತ್ ಮೇನನ್ನು ನೋಡಿ. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಪ್ಲೇ ವಾಚ್ಮನ್ ಆಫ್ ದ ಲೇಕ್ ಅಂತೇಳಿ ಕೇಳಿದ್ದಾರೆ. ಆರ್ ಕೆ ನಾರಾಯಣ್, ಪೀಮಾ ಮಾರ ಅಂತೇಳಿ ಎ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಬಿ ಕಾಲಮ್ ಅಲ್ಲಿ ವಾಚ್ಮನ್ ಆಫ್ ದ ಲೇಕ್ ನರೇಟರ್ ಎ ರೋಡ್ ವರ್ಕರ್ ಅಂತ ಕೊಟ್ಟಿದ್ದಾರೆ. ಎಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಕೆ ನಾರಾಯಣ್ ಅವರು ಈ ಒಂದು ಲೆಸನ್ ನರೇಟರ್ ಆಗಿದ್ದಾರೆ. ಸೊ ಇದು ಒಂದು ಸಾಕು ನಮಗೆ ಆನ್ಸರ್ ಅನ್ನ ಕಂಡುಹಿಡಿಯಲಿಕ್ಕೆ. ಫಸ್ಟ್ಗೆ ಬಿ ಇದ್ರೆ ಮುಗಿದೋಯ್ತು. ಎಸ್, ಇಲ್ಲಿ ನೋಡಿ ಆಪ್ಷನ್ ಸಿ ಏನಿದೆನೋ ಅಲ್ಲಿ ನಮಗೆ ಫಸ್ಟ್ ಅಲ್ಲಿ ಬಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಇನ್ನು ಭೀಮ ಯಾರಾಗಿದ್ದಾರೆ ಅಂದ್ರೆ ಈ ರೋಡ್ ವರ್ಕರ್ ಆಗಿದ್ದಾನೆ ಮತ್ತು ಮಾರ ವಾಚ್ಮನ್ ಆಫ್ ದ ಲೇಕ್ ಆಗಿದ್ದಾನೆ. ಇನ್ನು ಸೆವೆಂತ್ ಕ್ವೆಶನ್, ವಿಚ್ ಕ್ರಾಪ್ ಈಸ್ ಮೆನ್ಷನ್ಡ್ ಇನ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್ ಅಂತ ಇದೆ. ಆನ್ಸರ್ ಆಪ್ಷನ್ ಡಿ ಕಾಟನ್ ಅಂತೇಳಿ. ಇನ್ನು ಕ್ವೆಶನ್ ನಂಬರ್ 8, ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಫ್ರೆಡ್ರಿಕ್ ಡಗ್ಲಾಸ್ ಸಾ ಹಿಸ್ ಮದರ್ 4 or 5 times ಇನ್ ಹಿಸ್ ಲೈಫ್ ಅಂತೇಳಿ ಸ್ಟೇಟ್ಮೆಂಟ್ ಇದೆ. ಇನ್ನು ರೀಸನ್, ಶಿ ಲಿವ್ಡ್ ಅಬೌಟ್ 12 miles ಅವೇ ಫ್ರಮ್ ಹಿಸ್ ಹೋಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡಿದಾಗ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಇಲ್ಲಿ ಆಗಿರುತ್ತೆ. ಯಾಕೆಂದ್ರೆ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಅಂದ್ರೆ ಇಲ್ಲಿ ಹೇಳಿಕೆ ಇರ್ಬೋದು, ಕಾರಣ ಇರ್ಬೋದು, ಎರಡು ಕೂಡ ಸತ್ಯವಾಗಿದ್ದಾವೆ. ಇನ್ನು 9th ಕ್ವೆಶನ್, ಇನ್ ದ ಸ್ಟೋರಿ 2 gentlemen of Verona the 2 boys visited dash on every Sunday ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಏನಿದೆ ಆಪ್ಷನ್ ಎ ಪೊಲೇಟಾ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ. ಇನ್ನು ಕ್ವೆಶನ್ ನಂಬರ್ 10, ದ ಸ್ಪೀಕರ್ ಇನ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಸೇಸ್ ದ ಮ್ಯಾನ್ ಕೈಂಡ್ ಹ್ಯಾಸ್ ಸಫರ್ಡ್ ಬ್ರೂಟಲ್ ಕರ್ಸಸ್ ಆಫ್ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಏನಿದೆ ಕೌಂಟ್ಲೆಸ್ ಸೆಂಚುರೀಸ್, ಇದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಇನ್ನು ಮೇನ್ ಬಿ ಅನ್ನು ನೋಡಿ, ಇಲ್ಲಿ ಏನು ಕ್ವೆಶನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ. 11th ಕ್ವೆಶನ್ ನೋಡಿ. ದ ಎಲಿಫೆಂಟ್ ರಿಪ್ಲೈಡ್ ಇನ್ ಎ ಸೂದಿಂಗ್ ವಾಯ್ಸ್ ಅಂಡ್ ಸೆಡ್ ಮೈ ಲಾರ್ಡ್ ದೇರ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ದೇರ್ ಈಸ್ ಅಂತೇಳಿ ನಾವು ಆನ್ಸರ್ನ ಫಿಲ್ ಮಾಡ್ತೇವೆ. ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್ ಐ ಓನ್ಲಿ ಹ್ಯಾವ್ ಮತ್ತೆ ಹ್ಯಾಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಹ್ಯಾವ್ ಅನ್ನ ಫಿಲ್ ಮಾಡ್ತಾ ಇದ್ದೇವೆ. ಐ ಅಂತಕ್ಕಂಥದ್ದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದೆ, ಹಾಗಾಗಿ ನಾವು ಹ್ಯಾವ್ ಅನ್ನ ಫಿಲ್ ಮಾಡ್ತೇವೆ. ಅ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್ ಹೂ ಯುವರ್ ಲಾರ್ಡ್ಶಿಪ್ ಸೀಸ್ ಅಂತೇಳಿ ನಾವು ಇಲ್ಲಿ ಫಿಲ್ ಮಾಡಬೇಕು. ಸಿ ಮತ್ತು ಸೀಸ್ ಇದೆ. ಮೀ ಅಕ್ಯುಪೈಯಿಂಗ್ ದ ಹಟ್. ಸೊ ಈ ರೀತಿ ನಾವು 3 ಆಯ್ಕೆಗಳನ್ನು ಇಲ್ಲಿ ಫಿಲ್ ಮಾಡ್ತಾ ಇದ್ದೇವೆ. ಇನ್ನು ಸಿ ಅನ್ನು ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಬ್ರಾಕೆಟ್ ಒಳಗಡೆ ವರ್ಬ್ಸ್ ಕೊಟ್ಟಿದ್ದರೋ ಇವುಗಳಿಗೆ ನಾವು ಪಾಸ್ಟ್ ಫಾರ್ಮ್ ಅನ್ನ ಬರೀತೇವೆ. ಯಾಕೆಂದ್ರೆ ನೋಡಿ ದೇ ವರ್ ಅಂತೇಳಿ ಇಲ್ಲಿ ನಮಗೆ ಕ್ಲೂ ಸಿಗ್ತಾ ಇದೆ. ಅಂದ್ರೆ ಈ ಒಂದು ಸೆಂಟೆನ್ಸ್ಗಳೇನಿದಾವೆ ಪಾಸ್ಟ್ ಫಾರ್ಮ್ ಅಲ್ಲಿ ಇರಬೇಕು ಅಂತೇಳಿ. They were erecting the bamboo frame. To tie a bamboo frame, Sana went to the forest and brought a whole bundle of creepers ಅಂತೇಳಿ ನಮಗೆ ಸೆಂಟೆನ್ಸ್ ಸಿಗುತ್ತೆ.
ಇನ್ನು ಕ್ವಶನ್ ನಂಬರ್ ಮೇನ್ ಕ್ವಶನ್ ಡಿ ನೋಡಿ 13th ಕ್ವಶನ್. ಇಲ್ಲಿ ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ. ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ನಾವು ಸರಿಯಾಗಿರ್ತಕ್ಕಂತಹ ಒಂದು ಯಾವುದಕ್ಕೆ ಸೂಟಬಲ್ ಅಂತೇಳಿ ಕಂಡುಹಿಡಬೇಕಾಗುತ್ತೆ. ಎಸ್, ಇಲ್ಲಿ ನೋಡಿ ಆಲ್ರೆಡಿ ನಾನು ಮ್ಯಾಚ್ ಮಾಡಿ ಇಲ್ಲಿ ಕೊಟ್ಟಿದ್ದೇನೆ ನಿಮಗೆ. ಓ ಗಾಡ್ ಹೌ ಸ್ಯಾಡ್ ಅಂತೇಳಿ ಫಸ್ಟ್ ಒನ್ ಏನಿದೆನೋ ಇದು ಓ ಗಾಡ್ ಹೌ ಸ್ಯಾಡ್ ಅಂತಕ್ಕಂಥದ್ದು ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ. ಸಾರಿ, ಇಲ್ಲಿ ಮಾರ್ಕ್ ಮಾಡುವಾಗ ತಪ್ಪಾಗಿದೆ, ಬಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಅಂತೇಳಿ ಇಲ್ಲಿ ಸಿಗುತ್ತೆ. ಇನ್ನು ಸೆಕೆಂಡ್ ಒನ್ ಹಲೋ ಗುಡ್ ಮಾರ್ನಿಂಗ್ ಅಂತ ಇದೆ, ಇದಕ್ಕೆ ಸರಿಯಾದಂತಹ ಆಯ್ಕೆ ಗ್ರೀಟಿಂಗ್ ಅಂತೇಳಿ. ಇನ್ನು ಥರ್ಡ್ ಐ ಆಮ್ ಗ್ರೇಟ್ಫುಲ್ ಟು ಯು ಅಂಥೇಳಿ ಇದೆ. ಥರ್ಡ್ಗೆ ಆನ್ಸರ್ ಬಿ ಏನಿದೆನೋ ಇದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ, ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಫೋರ್ತ್ ಒನ್ ಗುಡ್ ಬೈ ಅಂತಕ್ಕಂಥದ್ದು ಲೀವ್ ಟೇಕಿಂಗ್, ಇದು ಇಲ್ಲಿ ಬರ್ತಾ ಇದೆ. ಎಸ್, ಇಲ್ಲಿ ಮಿಸ್ಟೇಕ್ ಆಗಿರೋ ಕಾರಣ ಇಲ್ಲಿ ತಪ್ಪಾಗಿದೆ, ಇದನ್ನು ನೀವು ಕನ್ಸಿಡರ್ ಮಾಡಬೇಡಿ. ಈಗ ಮಾರ್ಕ್ ಮಾಡಿರೋದನ್ನು ನೋಡ್ಕೊಳ್ಳಿ. ಇನ್ನು ಫಿಫ್ತ್ ಒನ್ ಐ ಆಮ್ ನಾಟ್ ಶೂರ್ ಅಂಥೇಳಿ ಇದೆ, ಇದಕ್ಕೆ ಯಾವುದಪ್ಪ ಉತ್ತರ ಅಂದರೆ ಡಿಸ್ಅಗ್ರೀಯಿಂಗ್. ಐ ಆಮ್ ನಾಟ್ ಶೂರ್ ಅಂತಕ್ಕಂಥದ್ದು ಡಿಸ್ಅಗ್ರೀಯಿಂಗಿಗೆ ಬರ್ತಾ ಇದೆ. ಇದಿಷ್ಟು ಮ್ಯಾಚ್ ದ ಫಾಲೋಯಿಂಗ್ ವರ್ಡ್ಸ್ಗೆ ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟ್ ಏನಿದೆನೋ ಈ ಒಂದು ಸೆಕೆಂಡ್ ಮೇನಲ್ಲಿ ನೀವು 2 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ನೀವುಗಳು ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೇನೆ. ಇನ್ನು ಈ ಪ್ಯಾರಾಗ್ರಾಫನ್ನು ಕೂಡ ನೀವು ಓದಿ ಎಲ್ಲ ಒಂದು ಅಂಕಗಳನ್ನು ಗಳಿಸಿದ್ದೀರಾ ಅಂದ್ಕೊಳ್ತೇನೆ. ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ಗಳನ್ನು ಕೊಡಲಾಗಿದೆ, ಅವುಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ವಾಟ್ ಡಿಡ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ರೆಫ್ಯೂಸ್ ಟು ಸ್ಟಾಪ್ ಡ್ಯೂರಿಂಗ್ ಫೆಮೈನ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಆನ್ಸರನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ದ ಎಕ್ಸ್ಪೋರ್ಟ್ ಆಫ್ ಫುಡ್ ಗ್ರೈನ್ಸ್ ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್ ಅಂತೇಳಿ. ಸೆಕೆಂಡ್ ಒನ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಫೆಮೈನ್ಸ್ ಅಕರ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಒನ್ಸ್ ಇನ್ ಎವ್ರಿ 3 years ಅಂತೇಳಿ ಆನ್ಸರನ್ನು ನೀವು ಬರಿಬೋದು ಫಸ್ಟ್ ಆಪ್ಷನನ್ನು. ಇನ್ನು ಕ್ವಶನ್ ಸಿ ದ ನಂಬರ್ ಆಫ್ ಡೆತ್ಸ್ ಇನ್ ದ ಫೆಮೈನ್ ಆಫ್ 1866 ವಾಸ್ ಅಂತ ಕೊಟ್ಟಿದ್ದಾರೆ, ಡ್ಯಾಶ್ಗೆ 13 lakhs ಅಂತೇಳಿ ನೀವು ಫಿಲ್ ಮಾಡಬೇಕು. ಇನ್ನು ಡಿಗೆ ನೋಡಿ ನೇಮ್ ಎನಿ ಒನ್ ಆಫ್ ದ ಬ್ರಿಟಿಷ್ ಇಂಡಿಯಾ ವೇ ದ ಫೆಮೈನ್ ಆಫ್ 1868-70 ಅಕರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಆನ್ಸರ್ನ ಕೊಟ್ಟಿದ್ದೇನೆ. ವೆಸ್ಟರ್ನ್ UP, ಬಾಂಬೆ, ಪಂಜಾಬ್ ಇವುಗಳನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಡಿ ಕ್ವಶನ್ ಈ ಕ್ವಶನ್ ವೇ ಡಿಡ್ ದ ವರ್ಸ್ಟ್ ಫೆಮೈನ್ ಇನ್ ಇಂಡಿಯನ್ ಹಿಸ್ಟರಿ ಅಕರ್ ಅಂತ ಕೊಟ್ಟಿದ್ದಾರೆ. ಮದ್ರಾಸ್, ಮೈಸೂರು, ಹೈದರಾಬಾದ್, ಮಹಾರಾಷ್ಟ್ರ, ವೆಸ್ಟರ್ನ್ UP ಆ್ಯಂಡ್ ಪಂಜಾಬ್ ಅಂತೇಳಿ. ಇನ್ನು ಎಫ್ ಹೌ ಮೆನಿ ಪೀಪಲ್ ವರ್ ಅಫೆಕ್ಟೆಡ್ ಡ್ಯೂರಿಂಗ್ ದ ಫೆಮೈನ್ ಆಫ್ 1986-87, ಇದಕ್ಕೆ ಆನ್ಸರ್ 9.5 crore. ಜಿ ವಿಚ್ ಫೆಮೈನ್ ಕಾಸ್ಡ್ ವೈಡ್ ಸ್ಪ್ರೆಡ್ ಡಿಸ್ಟ್ರೆಸ್ ಇನ್ ದ ಬ್ರಿಟಿಷ್ ಇಂಡಿಯಾ ಅಂತ ಕೇಳಿದರೆ 1899 ಆ್ಯಂಡ್ 1900. ಇನ್ನು ಕ್ವಶನ್ ಎಚ್ ವೇರ್ ಡಿಡ್ ದ ಡ್ರೆಡ್ಫುಲ್ ಫೆಮೈನ್ ಅಕರ್ ಇನ್ 1969 ಆ್ಯಂಡ್ 70 ಅಂತ ಕೇಳಿದರೆ ಬೆಂಗಾಲ್. ಇನ್ನು ಕ್ವಶನ್ ಐ ಹೌ ಡಿಡ್ ದ ಸರ್ವೆಂಟ್ಸ್ ಆಫ್ ದ ಕಂಪನಿ ಮೇಕ್ ಹ್ಯೂಜ್ ಪ್ರಾಫಿಟ್ಸ್ ಅಂತೇಳಿ ಕೇಳಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ನ ಇಲ್ಲಿ ಕೊಡಲಾಗಿದೆ, ಇದನ್ನು ನೀವು ನೋಡ್ಕೊಳ್ಳಿ. ಬೈ ಬೈಯಿಂಗ್ ಅ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ದ ಸೇಮ್ ಎಟ್ ಹೈ ಪ್ರೈಸಸ್ ಅಂತೇಳಿ ಆನ್ಸರ್ನ ಬರೀಬೇಕು. ಇನ್ನು ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಟು ಫಾರ್ಮ್ ಇಟ್ಸ್ ಆಂಟೋನಿಮ್ ಅಫಿಷಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಅನ್ಅಫಿಷಿಯಲ್ ಅಂತೇಳಿ ನಾವು ಅಂತಕ್ಕಂತಹ ಪ್ರಿಫಿಕ್ಸನ್ನು ಇಲ್ಲಿ ಸೇರಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 26 ಇಲ್ಲೇನು ಕೊಟ್ಟಿದ್ದಾರೆ, ಇದರಲ್ಲಿ ಎ fill in the blanks with appropriate articles given in the brackets. The inhabitants of a big city were the cruel people ಅಂತೇಳಿ ನಾವು ಫಿಲ್ ಮಾಡಬೇಕು. ಯಾಕೆಂದರೆ ಯಾವ ಥರದ ಜನಗಳು ಕ್ರೂಯಲ್ ಪೀಪಲ್ ನಮಗೆ ಆನ್ಸರ್ ಸಿಗ್ತಾ ಇದೆ, ಡೆಫಿನೆಟ್ ಆಗ್ತಾ ಇದೆ. ಸೊ ದ ಅನ್ನು ಫಿಲ್ ಮಾಡಬೇಕು. ಬೈ ಟ್ರೆಡಿಷನ್ ದ ಪೀಪಲ್ ವರ್ ಪ್ರೊಫೆಷನಲ್ ಸೋಲ್ಜರ್ಸ್. ಆಲ್ರೆಡಿ ನಾವು ಈ ಪೀಪಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ರಿಂದ ಡೆಫಿನೆಟ್ ಆರ್ಟಿಕಲ್ನ ಫಿಲ್ ಮಾಡ್ತೇವೆ. ಇನ್ನು ಬಿ fill in the blanks with appropriate prepositions given brackets ಅಂತ ಕೊಟ್ಟಿದ್ದಾರೆ. ಬಾಬರ್ ಅಲಿ ಸ್ಟಾರ್ಟೆಡ್ ಹಿಸ್ ಸ್ಕೂಲ್ ಅಟ್ ದ ಮಿಯರ್ ಏಜ್ ಆಫ್ 9 ಅಂತೇಳಿ ನಾವು ಆನ್ಸರ್ ಬರಿತೇವೆ. ಎಟ್ ಆ್ಯಂಡ್ ಆಫ್ ಇಲ್ಲಿ ಫಿಲ್ ಮಾಡಬೇಕು. ಇನ್ನು ಕ್ವಶನ್ ನಂಬರ್ 27 ರೀರೈಟ್ ಆಸ್ ಡಿರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಬಾಯ್ಸ್ ವರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್ ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ವರಂಟ್ ದೇ ಅಂತೇಳಿ.
ಎಸ್ ವರ್ ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದೆ ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸ್ಮಾಲ್ ಬಾಯ್ಸ್ ಅಂತ ಇದೆ, ಅದನ್ನು ನಾವು ಪ್ರನೌನ್ ಆಗಿ ಚೇಂಜ್ ಮಾಡಿದಾಗ ದೇ ಅಂತೇಳಿ ಸಿಗುತ್ತೆ ಮತ್ತು ಕ್ವಶನ್ ಟ್ಯಾಗ್ಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ವರಂಟ್ ದೇ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಸೆಕೆಂಡ್ ನೋಡಿ, ದ ಜರ್ಮನ್ ಎಲೈಟ್ ಗಾರ್ಡ್ಸ್ ಎಸ್ಟಾಬ್ಲಿಷ್ಡ್ ಹೆಡ್ ಕ್ವಾರ್ಟರ್ಸ್ ಇನ್ ವೆರೋನಾ ಅಂತ ಕೊಟ್ಟಿದ್ದಾರೆ. ಚೇಂಜ್ ಇನ್ ಟು ಎ ಕ್ವಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಕೊಟ್ಟಿದ್ದಾರೆ. ಎಸ್ ಇಲ್ಲಿ ನೋಡಿ ವರ್ಬ್ ಏನಿದೆ ಎಸ್ಟಾಬ್ಲಿಷ್ಡ್ ಫಾಸ್ಟ್ ಫಾರ್ಮ್ ಅಲ್ಲಿ ಇದೆ. ಸೊ ನಾವು ಡಿಡ್ ಅನ್ನು ತೆಗೆದುಕೊಳ್ಬೇಕು. ಡಿಡ್ ದ ಜರ್ಮನ್ ಎಲೈಟ್ ಗಾರ್ಡ್ಸ್ ಎಸ್ಟಾಬ್ಲಿಷ್ ಹೆಡ್ ಕ್ವಾರ್ಟರ್ಸ್ ಇನ್ ವೆರೋನಾ ಅಂತೇಳಿ ಆನ್ಸರ್ ಅಥವಾ ಕ್ವಶನ್ ಅನ್ನು ನಾವು ಇಲ್ಲಿ ಫ್ರೇಮ್ ಮಾಡ್ತೇವೆ. ಎಸ್ಟಾಬ್ಲಿಷ್ಡ್ ಇರೋದನ್ನ ಎಸ್ಟಾಬ್ಲಿಷ್ ಮಾಡ್ತೇವೆ, ಏಕೆಂದ್ರೆ ನಾವು ಕ್ವಶನಿನ ಆರಂಭದಲ್ಲಿ ಡಿಡ್ ಅನ್ನು ತೆಗೆದುಕೊಂಡು ನಾವು ಕ್ವಶನ್ ಅನ್ನು ಫ್ರೇಮ್ ಮಾಡಿರೋದ್ರಿಂದ ಈ ಎಸ್ಟಾಬ್ಲಿಷ್ಡ್ ಅನ್ನ ಎಸ್ಟಾಬ್ಲಿಷ್ ಅಂತೇಳಿ ಅಷ್ಟೇನೆ ಬರಿಬೇಕು. ಇನ್ನು ಥರ್ಡ್ ಕ್ವಶನ್, ನಿಕೋಲಾ ಆ್ಯಂಡ್ ಜಾಕೋಪೋ ಸ್ಯಾಟ್ ಎಟ್ ದ ಬಿಸೈಡ್ ಆಫ್ ಎ ಗರ್ಲ್ ಅಂತ ಕೇಳ್ತಾರೆ. ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್. ಎಸ್ ನೋಡಿ, ಎಟ್ ದ ಬಿಸೈಡ್ ಆಫ್ ಎ ಗರ್ಲ್ ಅಂತೇಳಿ ಅಂಡರ್ಲೈನ್ ಮಾಡಿದ್ದಾರೆ. ಸೊ ನಾವು ಇಲ್ಲೇನು ವೇರ್ ಅಂತಕ್ಕಂತಹ ಕ್ವಶನಿಂಗ್ ವರ್ಡನ್ನು ತೆಗೆದುಕೊಳ್ಬೇಕು ಮತ್ತು ಸ್ಯಾಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ. ಸೊ ಏನು ಮಾಡ್ತೀವಿ ಅಂದರೆ ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಾಕೋಪೋ ಸಿಟ್ ಅಂತೇಳಿ ಕ್ವಶನನ್ನು ಫ್ರೇಮ್ ಮಾಡಿ ಕ್ವಶನ್ ಮಾರ್ಕನ್ನು ಎಂಡ್ಗೆ ಹಾಕಬೇಕು. ಇನ್ನು ಕ್ವಶನ್ ನಂಬರ್ 28, ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ. ನೀವು ಡೈಲಾಗನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ತಪಸ್, ಹಾಯ್ ನಚಿಕೇತ್, ಹೌ ಆರ್ ಯು? ನಚಿಕೇತ್, ಐ ಆಮ್ ಫೈನ್, ವಾಟ್ ಅಬೌಟ್ ಯು? ತಪಸ್, ಐ ಆಮ್ ಗುಡ್, ಆರ್ ಯು ಫ್ರೀ ಆನ್ ಮಂಡೇ? ನಚಿಕೇತ್, ನೋ, ಐ ಹ್ಯಾವ್ ಎಕ್ಸಾಮ್ಸ್ ಆನ್ ಮಂಡೇ. ತಪಸ್, ಓ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನಚಿಕೇತ್, ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಅಂತೇಳಿ ನಾವು ಆನ್ಸರ್ನ ಬರೀಬಹುದು. ಇನ್ನು ಮೇನ್ ಕ್ವಶನ್ ನಂಬರ್ 6ಗೆ ಸಂಬಂಧಪಟ್ಟಂತೆ ರೆಫರ್ ಟು ದ ಫಾಲೋಯಿಂಗ್ ಟಿವಿ ಪ್ರೋಗ್ರಾಮ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ಇನ್ ಒನ್ ಕಂಪ್ಲೀಟ್ ಸೆಂಟೆನ್ಸ್ ಈಚ್ ಅಂತೇಳಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಕಂಪ್ಲೀಟ್ ಸೆಂಟೆನ್ಸಲ್ಲಿ ಆನ್ಸರ್ನ ಬರೀಬೇಕು. ಬಟ್ ನಾನು ಇಲ್ಲಿ ಕೇವಲ ಕೀವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ, ನೀವು ಅವುಗಳನ್ನು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಸೆಂಟೆನ್ಸ್ಗಳನ್ನು ಯೂಸ್ ಮಾಡಿ ಆನ್ಸರ್ನ ಬರೀಬೇಕಾಗುತ್ತೆ. 29ಅಲ್ಲಿ ಎ, ವಿಚ್ ಟಿವಿ ಚಾನಲ್ ಟೆಲಿಕಾಸ್ಟ್ಸ್ ನ್ಯೂಸ್ ಅಟ್ 8:30 ಅಂತ ಕೊಟ್ಟಿದ್ದಾರೆ. ದೂರದರ್ಶನ್ ಇಸ್ ದ ಚಾನಲ್ ಟೆಲಿಕಾಸ್ಟ್ಸ್ ನ್ಯೂಸ್ ಅಟ್ 8:30 ಅಂತ ನೀವು ಆನ್ಸರ್ನ ಬರೀಬೇಕು. ಇನ್ನು ಕ್ವಶನ್ ಬಿ, ವಾಟ್ ಕ್ಯಾನ್ ಯು ವಾಚ್ ಆನ್ ಡಿಸ್ಕವರಿ ಚಾನಲ್ ಅಟ್ 1 o'clock ಅಂತ ಕೊಟ್ಟಿದ್ದಾರೆ. ಎಸ್, ನೀವು ವಿ ಕ್ಯಾನ್ ವಾಚ್ ವೈಲ್ಡ್ ವೀಕ್ ಅಂತೇಳಿ ನೀವು ಬರೀಬಹುದು, ವೈಲ್ಡ್ ವೀಕ್ ಪ್ರೋಗ್ರಾಮ್ ಅಂತೇಳಿ. ಇನ್ನು ಕ್ವಶನ್ ಸಿ, ಅಟ್ ವಾಟ್ ಟೈಮ್ ಡಸ್ ದೂರದರ್ಶನ್ ಟೆಲಿಕಾಸ್ಟ್ ಭಾವಯಾನ ಅಂತ ಕೊಟ್ಟಿದ್ದಾರೆ. ಎಸ್, ವಾಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಹಿಂದೆ ಮುಂದೆ ಆಗಿದ್ದಾವೆ, ನೀವು ಇವುಗಳನ್ನು ಸರಿ ಮಾಡ್ಕೊಳ್ಳಿ. ಇಲ್ಲಿ 8:30 ಅಂತಕ್ಕಂಥದ್ದು ಏನಿದೆ ಇದು ಸರಿಯಾದಂತಹ ಆನ್ಸರ್ ಆಗಿದೆ. ಅಟ್ 12:30 ದೂರದರ್ಶನ್ ಟೆಲಿಕಾಸ್ಟ್ ಭಾವಯಾನ ಅಂತ ಬರೀಬೇಕು. ಇನ್ನು ಕ್ವಶನ್ ಡಿಗೆ ನೋಡಿ, ವಿಚ್ ಚಾನಲ್ ಪ್ರೆಸೆಂಟ್ಸ್ ಪ್ರೋಗ್ರಾಮ್ ಆನ್ ಸವಿರುಚಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ETV ಅಂತೇಳಿ. ಎಲ್ಲಿ ಇವೆರಡು ಕೂಡ ಇಲ್ಲಿ ಎಕ್ಸ್ಚೇಂಜ್ ಆಗಿದ್ದಾವೆ, ಬಟ್ ನೀವು ಎಕ್ಸ್ಚೇಂಜ್ ಮಾಡಿ ಬರೀರಿ. ಡಿಗೆ ETV ಮತ್ತು ಸಿಗೆ 12:30. ಎಸ್, ಈ ರೀತಿ ನೀವು ಆನ್ಸರ್ಗಳನ್ನು ಬರೆದಿದ್ರೆ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ಕೂಡ ಒಳ್ಳೆಯ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಬೇರೆ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬಾಯ್ ಬಾಯ್.